ಇದು ಬಸವ ಕಲ್ಯಾಣ ಸ್ಥಳ. ಇಲ್ಲಿಯ ಕೋಟೆಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ. ಹಳೇ ಕೋಟೆ ಪುರಾತನ ಇತಿಹಾಸಗಳನ್ನ ಹೇಳುತ್ತೆ. ಬಸವ ಕಲ್ಯಾಣ ಅಭಿವೃದ್ಧಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಮಾಡ್ತಾಯಿದೆ, ಆದರೆ ಇಲ್ಲಿ ಏನೂ ವ್ಯವಸ್ಥೆಗಳು ಸರಿ ಇಲ್ಲ. ನೀವು ನೋಡ್ತಾ ಇರ್ಬೋದು, ಒಂದು ಇತಿಹಾಸದ ಅದ್ಭುತ ಸ್ಮಾರಕ ಇದು. ಇದು ರಂಗಿನ್ ಮಹಲ್ ಅಂತ, ಅದರ ಒಂದು ಬ್ಯೂಟಿಫುಲ್ ಈ ರಂಗಿನ್ ಮಹಲ್ ಒಳಗಡೆ ನೋಡಿ, ಈ ಥರ ಕುರುಚಲು ಗಿಡ, ಕಸ ಎಲ್ಲ ಇದು ಮಾಡಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರ ನೋಡಿ ಈ ರೀತಿ ಕೆಟ್ಟದಾಗಿ ನೋಡಿಕೊಂಡಿದೆ. ನಮ್ಮ ಇತಿಹಾಸದ ಬಗ್ಗೆ ಗೌರವನೇ ಇಲ್ಲ. ಇಂಥ ಐತಿಹಾಸಿಕ ಕಟ್ಟಡಗಳನ್ನ ರಕ್ಷಣೆ ಮಾಡೋಕ್ಕೂ ನಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಬರೀ ಪಾಲಿಟಿಕ್ಸ್, ಯಾವನೇ ಬೇಕು ಈ ಥರದ್ದು ಕೆಟ್ಟ ಪಾಲಿಟಿಕ್ಸ್. ಇದು ರಂಗಿನ್ ಮಹಲ್. ಏನು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ನೋಡಿ ಇಲ್ಲಿಯ ವಾಸ್ತುಶಿಲ್ಪ, ಇಲ್ಲಿಯ ಕೆತ್ತನೆ, ಇವನ್ ಕಲರ್ಸ್ ಕೂಡ ಬಳಸಿಲ್ಲ ಇಲ್ಲಿ. ಆದರೆ ಈ ರಂಗಿನ್ ಮಹಲ್ ಎಷ್ಟು ಕಲರ್ಫುಲ್ ಆಗಿದೆ. ಇಲ್ಲಿ ಆರ್ಚ್ಗಳು, ಅಟ್ಲೀಸ್ಟ್ ಈ ಥರದ್ದೊಂದು ಕಟ್ಟಡ ನಾವು ಸರ್ಕಾರದಲ್ಲಿ ಮಾಡೋಕ್ಕಾಗಲ್ಲ. ಆದರೆ ರಾಜ ಮಹಾರಾಜರುಗಳು ಮಾಡಿರೋಂಥ ಒಂದು ಶಿಲ್ಪಗಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಯಾಕೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಥವಾ ಈ ಥರದ್ದೊಂದು ಇರಬೇಕು ಅಂತ ಮನಸ್ಸಿಗೆ ಬರುತ್ತೆ. ನೋಡಿ, ಇದು ಸಾವಿರಾರು ವರ್ಷಗಳಿಂದ ಈ ಪೇಂಟ್ ಕೂಡ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಉಳ್ಕೊಂಡಿದೆ. ಆದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಮಹಾರಾಜರ ಕಾಲದಲ್ಲಿ ಇಲ್ಲಿ ನೀರು ನಿಲ್ಲಕ್ಕೆ ಮಾಡ್ಕೊಂಡಿದ್ದಾರೆ. ಈ ಥರದ್ದೊಂದು ಕಟ್ಟಡ ನಮ್ಮ ಕರ್ನಾಟಕದಲ್ಲಿರೋದು ಅಥವಾ ಬೇರೆ ದೇಶದಲ್ಲಿದ್ದಿದ್ರೆ ಈ ಕಟ್ಟಡಕ್ಕೆ ಬೇರೆ ರೀತಿದೆ ಮಾನ್ಯತೆ ಇರ್ತಿತ್ತೇನೋ. ಆದರೆ ನಮ್ಮ ದರಿದ್ರ ಸ್ಥಿತಿ ಈ ಮಟ್ಟಕ್ಕಾಗಿದೆ. ನೋಡಿ ನಮ್ಮ ಐತಿಹಾಸಿಕ ಸ್ಮಾರಕಗಳು ಹೇಗಾಗಿದೆ. ಆದರೆ ಇಲ್ಲಿ ನಮ್ಮ ಪ್ರಾಚ್ಯ ವಸ್ತು ಸಂಗ್ರಹಾಲಯದವರು ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ. ಆದರೆ ಇದೂ ಅಷ್ಟೇ, ಒಂದು ಸ್ಮಾರಕಗಳನ್ನ ಎದುರಿಗೆ ಕೆಟ್ಟದಾಗಿ ಕಾಣಿಸಂಗೆ ಬೋರ್ಡ್ಗಳು ಹಾಕಿರ್ತಾರೆ. ಸರ್, ತಾವು ಎಲ್ಲಿಂದ ಬಂದಿರೋದು? ಥ್ಯಾಂಕ್ ಯು. ನೋಡಿ, ಹುಲ್ಲು ಕಸ ಕಡ್ಡಿ ಎಲ್ಲ ಬೆಳ್ಕೊಂಡಿದೆ. ಇದು ಹೈದರ್ ಮಹಲ್ ಅಂತ. ಏನು ಮಾಡೋಣ, ಇದು ಹೈದರ್ ಮಹಲ್. ಓಹ್, ಏನಿದು? ಅರಮನೆ ಹೈದರ್ ಮಹಲ್. ಈ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ನಾಚಕ ಮಾನ ಮರ್ಯಾದೆ ಏನಿಲ್ಲ ರೀ. ಸೆಕ್ಷನ್ ನಂಬರ್ 7ರ ಸ್ವಚ್ಛತೆಗಾಗಿ NSS ಮತ್ತು NCC ರವರಿಗೆ ವಹಿಸಿಕೊಡಲಾಗಿದೆ. ಈ ಸೆಕ್ಟರ್ನ ಸ್ವಚ್ಛತೆಗಾಗಿ ನೋಡಲ್ ಅಧಿಕಾರಿಯನ್ನು ಸಂಪರ್ಕಿಸಬಹುದು. ಫೋನ್ ನಂಬರ್ ಅಂತ ಹಾಕಿದರೆ ಫೋನ್ ನಂಬರ್ ಇಲ್ಲ. ಆದರೆ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ. ಈ ರೀತಿ ಇಟ್ಕೊಂಡ್ರೆ ಏನನ್ಬೇಕು ಇವ್ರಿಗೆ? ನಮ್ಮ ಜನನೂ ಅಷ್ಟೇ, ನಾವು ಅಷ್ಟೇ. ನಮಗೆ ಒಂದು ಪ್ರಜ್ಞೆನೂ ಕೂಡ ಕಾಡಿಸಲ್ಲ.
ನೋಡಿ ಇಲ್ಲಿ ಎಷ್ಟು ಚಂದಾದ ಕಟ್ಟಡ ಇಲ್ಲಿಯ. ವಾಹ್, ಈ ಕಟ್ಟಡಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಒಬ್ಬ ಅಧಿಕಾರಿ ಇಲ್ಲ. ಆದರೆ ಜನರನ್ನು ಟ್ಯಾಕ್ಸ್ ದುಡ್ಡು ಏನು ಮಾಡ್ತಾರೋ ಯಾರಿಗೆ ಗೊತ್ತು. ಸರ್ಕಾರ ನೋಡಿ, ಹೈದರ್ ಮಹಲ್ನ ಮೇಗಡೆ ಹತ್ತಕ್ಕೆ ಹತ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಸ ಕಡ್ಡಿ, ಅಯ್ಯೋ. ಹೈದರ್ ಮಹಲ್, ಈ ಹೈದರ್ ಮಹಲ್ ಮೇಗಡೆ ಒಂದು ಪಿರಂಗಿ ಇದೆ. ಓಹ್, ಎಷ್ಟು ದೊಡ್ಡ ಪಿರಂಗಿ, ಅತಿ ದೊಡ್ಡವಾದ ಎತ್ತರವಾದ ಪಿರಂಗಿ. ಸರ್, ಎಲ್ಲಿಂದ ಬಂದಿರೋದು ನೀವು? ಎಲ್ಲಿಂದ ಬಂದಿರೋದು? ಓ, ಹಿಂದಿ. ಹಿಂದಿ ಗೊತ್ತಿಲ್ಲ ನನಗೆ. ಓಕೆ, ಇದು ಕೋಟೆ. ಕಾಲುವೆಗಳಿದೆ. ಕೋಟೆನ ಮುಗ್ದಂಗೆ ಸುತ್ತ ಕಾಲುವೆ ತೋಡಿದ್ದಾರೆ. ಅಲ್ಲಿ ನೀರು ಬಿಡ್ತಿದ್ರು ಅಂತ ಅನಿಸುತ್ತೆ. ಈ ಯುದ್ಧ ಪಿರಂಗಿ ಇದು. ನಾನು ಇಲ್ಲಿವರೆಗೆ ಇಷ್ಟು ದೊಡ್ಡ ಪಿರಂಗಿನ ನಾನು ನೋಡಿರಲಿಲ್ಲ. ದೊಡ್ಡ ಪಿರಂಗಿ. ಇಲ್ಲಿಯ ಸ್ಮಾರಕಗಳನ್ನು ರಕ್ಷಿಸಲಾಗದ ನಾವು ದೇಶದ ತ್ರಿವರ್ಣ ಧ್ವಜನ ಹಾರಿಸಿದ್ದೀವಿ. ನೋಡಿ, ಇದು ತಾಜ್ ಮಹಲ್ ಅಂತೆ. ಇದು ತಾಜ್ ಮಹಲ್. ಈ ಕಲ್ಲಿನ ಕಟ್ಟಡ, ಕೋಟೆ ಏನ್ರಿ, ನಮ್ಮ ಜನ್ಮದಲ್ಲೂ ಕಟ್ಟಕ್ಕಾಗಲ್ಲ ಕಣ್ರಿ. ಈಗ ಆ ಪುಣ್ಯಾತ್ಮರು ಹೇಗೆ ಕಟ್ಟಿದ್ರು ಗೊತ್ತಿಲ್ಲ. ಇದನ್ನು ಮುಸ್ಲಿಂ ಆಳ್ವಿಕೆ ಮಾಡಿರೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿಯ ಪೇಂಟಿಂಗ್ಸು, ಇಲ್ಲಿಯ ಸ್ಟ್ರಕ್ಚರ್ಸು ಹೀಗೆ ಎಲ್ಲ ನೋಡಿದರೆ ಹಾಗನ್ಸುತ್ತೆ. ಇದು ಖಡಕ್ ಬಿಜಿಲಿ ಟಾಪ್ ಅಂತ ಮಾರ್ಕ್ ಹಾಕಿದ್ದಾರೆ. ಕೋಟೆ. ಆದರೆ ಜೀವನದಲ್ಲಿ ಒಮ್ಮೆ ಜೋಗ್ ಫಾಲ್ಸ್ ಮಾತ್ರ ನೋಡೋದಲ್ಲ. ಆದರೆ ಇಂಥ ಕಟ್ಟಡ, ಕೋಟೆ, ನಮ್ಮ ಇತಿಹಾಸ, ನಮ್ಮ ಪರಂಪರೆ ತಿಳ್ಕೊಬೇಕು ಅಂದರೆ ಮಾಡಬೇಕು. ಇಂಥದ್ದೇ ಕನಿಷ್ಠ ಕೇರಳದಲ್ಲಿ ಇದ್ಬಿಟ್ರೆ ಅಲ್ಲಿಯ ಸರ್ಕಾರ ಬೇರೆ ರೀತಿಯ ಲಾಭ ಮಾಡ್ಕೊತಾ ಇತ್ತು. ನಮ್ಮ ಪ್ರವಾಸೋದ್ಯಮ ಇಲಾಖೆ ಏನು ನಿದ್ರೆ ಮಾಡುತ್ತೋ. ಎಂಥ ಸೋಳೆ ಮಕ್ಕಳಪ್ಪ ಈ ಮಿನಿಸ್ಟ್ರುಗಳು, ಈ ಜನಗಳು. ಇಂಥವ್ರಿಗೆ ಇಂಥ ಪದಗಳನ್ನ ಬಳಸ್ದಲ್ಲೇ ವಿಧಿನೇ ಇಲ್ಲ. ಹೊಟ್ಟೆ ಉರಿಯುತ್ತೆ. ಇದು ಕುದುರೆ ಕಟ್ಟೆ. ಕುದುರೆಗಳನ್ನ ಇಲ್ಲಿ ಕಟ್ಟಿರೋದು. ಇದು ಬೀಸಕಲ್ಲಿದು, ಆಗಿನ ಕಾಲದ್ದು. ಎಷ್ಟು ದೊಡ್ಡದು! ಅಯ್ಯೋ, ಇದನ್ನು ತಿರುಗಿಸೋಕ್ಕೆ ಎಷ್ಟು ಜನ ಬೇಕು ಈ ಬೀಸಕಲ್ಲನ್ನ. ನೋಡಿರಿ ಇಲ್ಲಿ ಬೋರ್ಡ್ ಹೆಂಗೆ ಹಾಕಿದ್ದಾರೆ ಅಸಹ್ಯವಾಗಿ. ಇದನ್ನು ಮೇಂಟೈನ್ ಮಾಡೋಕ್ಕಾಗದೆ ಹೋದ್ರೂ ಈ ಕೋಟೆನ, ಈ ಅರಮನೆನ, ಭಾರತ ಧ್ವಜನ ತುಂಬ ಚೆನ್ನಾಗಿ ಹಾರಿಸ್ತವ್ರೆ ಸರ್ಕಾರದವರು. ಮಾನ ಮರ್ಯಾದೆ ಇಲ್ದೆ ಹೋದವರು. ಒಂದು ಗೌರವ ಬೇಡವ ಭಾರತದ ಧ್ವಜಕ್ಕೆ, ಈ ಕೋಟೆಗೆ? ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರವಾಸೋದ್ಯಮ ಮಂತ್ರಿ, ಪ್ರಾಚೀನ ಏನಿದು ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡೋಕ್ಕೊಬ್ಬ ಮಂತ್ರಿ, ಅಯೋಗ್ಯರು. ನೋಡಿ, ಇದು ತುಳಸಿ ಕಟ್ಟೆ. ತುಳಸಿ ಕಟ್ಟೆ.
ಇದು ಅರಮನೆಯ ಎಂಟ್ರೆನ್ಸ್. ಇದು ಬಾರೂದಾ ಖಾನೆ ಅಂತೆ. ಇದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿಲ್ಲ ನನಗೆ. ಬಾರೂದಾ ಖಾನೆ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಕಟ್ಟಡ ಕಲ್ಲು ಬಸವ ಕಲ್ಯಾಣ ಬಸವಣ್ಣ ತಿರುಗಾಡಿದ ಓಡಾಡಿದ ನಾಡಿದು. ಈ ಕಲ್ಲಿನ ಗುಂಡುಗಳು ಇಲ್ಲಿ ಸಾಲಾಗಿ ಜೋಡಿಸಿದ್ದಾರೆ. ಆನೆ, ಸಿಪಾಯಿಗಳು. ಇದು ಜೈಲು ಈ ಕಟ್ಟಡ. ಇಲ್ಲಿ ಕಲ್ಲುಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ಇದು ಎಂಟ್ರೆನ್ಸು. ಆದರೆ ಪ್ರವಾಸಿಗರಿಗೆ ಈ ಬಾಗಿಲನ್ನ ತೆಗೆದಿಲ್ಲ. ಇದನ್ನು ಬಗ್ಗಿ ಹೋಗಬೇಕಾಗಿದೆ ನಾವೆಲ್ಲ. ಈ ರೀತಿ ಇದು ಪ್ರಾಚ್ಯ ವಸ್ತು ಸಂಗ್ರಹಾಲಯದವರು ಇದು ಬೇರೆ ಬೇರೆ ಕಡೆಯಿಂದ ಇರೋಂಥ ಶಿಲ್ಪಗಳನ್ನ ತಂದಿಲ್ಲ ಹಾಕಿದ್ದಾರೆ. ಈ ಕೋಟೆಗೂ ಈ ಶಿಲ್ಪಕ್ಕೂ ಈ ಕೋಟೆಯ ಆಳಿದ ಮಹಾರಾಜರುಗಳಿಗೂ ಯಾವುದೇ ಸಂಬಂಧ ಇಲ್ಲ. ಬೇರೆ ಬೇರೆ ಕಡೆಯಿಂದ ತಂದು ಹಾಕಿರೋದು ಇದು. ಇದೆಲ್ಲ ಕುದುರೆ ಲಾಳಗಳು. ಇದು ಮರದಲ್ಲಿ ಮಾಡಿರೋಂಥ ಒಂದು ಇದು. ಕಟ್ಟಡದ ಬಗ್ಗೆ ಮಾಹಿತಿ ಇಲ್ಲ. ಇದು ಮುಸ್ಲಿಮರು ರಂಜಾನ್ ಮಾಡ್ಕೊತಾರಂತೆ ಇದರಲ್ಲಿ. ಇದು ಆಗಿನ ಕಾಲದಲ್ಲಿ ಮರಗಳಿಂದ ಮಾಡಿರೋಂಥ ಕಟ್ಟಡ. ಕಲ್ಯಾಣ ಚಾಲುಕ್ಯರ ಕೋಟೆ. ಕಲ್ಯಾಣ ಚಾಲುಕ್ಯರ ಕೋಟೆ 1ನೇ ಸೋಮೇಶ್ವರ ಕ್ರಿಸ್ತಶಕ 1040 ಸುಮಾರಿಗೆ ಕಲ್ಯಾಣಕ್ಕೆ ತನ್ನ ರಾಜಧಾನಿಯನ್ನಾಗಿ ಸ್ಥಳಾಂತರಿಸಿ ಈ ಕೋಟೆಯನ್ನು ಕಟ್ಟಿಸಿದರು. ಮುಂದೆ ಸುಮಾರು 200 ವರ್ಷಗಳ ಕಾಲ ಚಾಲುಕ್ಯರು ಬಸವ ಕಲ್ಯಾಣವನ್ನು ರಾಜಧಾನಿಯಾಗಿಸಿಕೊಂಡು ಸಂಪೂರ್ಣವಾದ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು ಆಳಿದರು. ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯ ಪ್ರಸಿದ್ಧ ದೊರೆಯಾಗಿದ್ದು 50 ವರ್ಷ ಈ ಕೋಟೆಯಿಂದಲೇ ಆಳ್ವಿಕೆ ಮಾಡಿದ್ದಾರೆ. ಕಲಚೂರಿ ಬಿಜ್ಜಳ ಪ್ರಾಬಲ್ಯರಾದಾಗ ಮಂಗಳವಾಡಿಯಿಂದ ಕಲ್ಯಾಣಕ್ಕೆ ಬಂದು ರಾಜನಾಗಿ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದನು. ಆ ಕಾಲದಲ್ಲಿ ಶ್ರೀ ಬಸವಣ್ಣನವರು ಬಿಜ್ಜಳನ ಜೊತೆ ಬಸವ ಕಲ್ಯಾಣಕ್ಕೆ ಬಂದರು. ಮುಂದೆ ಮಂತ್ರಿಯಾಗಿ ಈ ಕೋಟೆಯಲ್ಲಿಯೇ ಕಾರ್ಯನಿರ್ವಹಿಸಿದರು. ಈ 3 ಸುತ್ತಿನ ಕೋಟೆ ಗೋಲಾಕಾರವಾಗಿದ್ದು ಸುಮಾರು 29 ಎಕರೆಯಲ್ಲಿ ನಿರ್ಮಿಸಲಾಗಿದೆ. ಈ ಕೋಟೆಯಲ್ಲಿ ಅರಮನೆ, ಕಚೇರಿ, ಸಭಾಮಂಟಪ, ರಾಜಮಹಲ್, ರಂಗೀನ್ ಮಹಲ್ ಮತ್ತು ದೇವಾಲಯಗಳ ಸ್ಮಾರಕಗಳನ್ನು ಈಗಲೂ ಕಾಣಬಹುದು. ಹೀಗೆ ಇತಿಹಾಸದ ಬಗ್ಗೆ ಹೇಳಿದ್ದಾರೆ. ಆದರೆ ಈ ಕೋಟೆ ನೋಡಿದಾಗ ನನಗೆ ಮುಸ್ಲಿಂ ದೊರೆಗಳು ಆಳಿದ ಕುರುಹುಗಳು ಇಲ್ಲಿ ಕಾಣಿಸ್ತವೆ. ಏನೇ ಆಗಲಿ, ಹಿಂದೂ ಆಗಲಿ ಮುಸ್ಲಿಂ ದೊರೆ ಆಗಲಿ ಇದನ್ನು ಇಲ್ಲಿ ಆಳಿರೋದು. ಮತ್ತು ಬಿಜ್ಜಳನಂತಹ ಬಸವಣ್ಣನ ಜೊತೆ ಮಂತ್ರಿಯಾಗಿದ್ದಂಥ ಬಿಜ್ಜಳ ಈ ಕೋಟೆನಲ್ಲಿ ಆಳಿದ್ದಾರೆ ಅಂತಂದರೆ ಅದೊಂದು ಕರ್ನಾಟಕದ ಹೆಮ್ಮೆ. ಈ ಹೆಮ್ಮೆಗೆ ಈ ಸರ್ಕಾರಗಳು ಅಪಕೀರ್ತಿ ತರ್ತಾಯಿದೆ. ಇವರೆಲ್ಲ ಅಯೋಗ್ಯರುಗಳು, ಮಂತ್ರಿಗಳು, ಅಧಿಕಾರಿಗಳು. ಈ ಬಿಜ್ಜಳನ ಆಸ್ಥಾನವನ್ನು ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರಲ್ಲ, ಇವರಿಗೆ ಯಾವುದ್ರಲ್ಲಿ ತಗೊಂಡು ಹೊಡಿಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಸವಣ್ಣನ ಸೇನಾಧಿಕಾರಿ ಬಿಜ್ಜಳ ಇಲ್ಲಿ ಆಡಳಿತ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಆದರೆ ಈ ಕೋಟೆ ನೋಡಿದರೆ ಮುಸ್ಲಿಮರ ಶೈಲಿಯ ಕಟ್ಟಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಗರಸಭೆ ಕಾರ್ಯಾಲಯ ಬಸವ ಕಲ್ಯಾಣ ಇದು ನೀವು ನೋಡಿದ್ದು. ಆದರೆ ಇಂಥ ಕೋಟೆಯ ಪಕ್ಕದಲ್ಲೇ ನಗರಸಭೆಯ ಕಾರ್ಯಾಲಯ ಇರೋದು ಇನ್ನೊಂದು ಕೆಟ್ಟ ಸಂಗತಿ.
ನಮಸ್ಕಾರ. ಬಸವ ಕಲ್ಯಾಣಕ್ಕೆ ನಮಸ್ಕಾರ.